Good morning, everyone. Welcome to my channel Vasuda's Voice. Welcome to one more episode of Sunday morning discussion. ಸೊ ಇವತ್ತು ನಾನು ಸ್ಕಾಟ್ಲ್ಯಾಂಡಲ್ಲಿದ್ದೀನಿ. ಐ ಆಮ್ ವಿಸಿಟಿಂಗ್ ಮೈ ಬ್ರದರ್ ಆ್ಯಂಡ್ ಹಿಸ್ ಫ್ಯಾಮಿಲಿ. ಸೊ ನಾವು ಆ್ಯಸ್ ಅ ಫ್ಯಾಮಿಲಿ ಒಂದು 4 ದಿನದಿಂದ ಸೆಲ್ಫೋನೆಲ್ಲ ಆಫ್ ಮಾಡಿಬಿಟ್ಟು ಟ್ರೆಕ್ಕಿಂಗ್ ಟೂರಲ್ಲಿದ್ದೀವಿ. ಸ್ಕಾಟ್ಲ್ಯಾಂಡ್ ಈಸ್ ಅ ಬ್ಯೂಟಿಫುಲ್ ಕಂಟ್ರಿ. ಸೊ ನಾವು ಆ್ಯಸ್ ಅ ಫ್ಯಾಮಿಲಿ ಇವತ್ತು ಒಂದು ಟ್ರೆಕ್ಕಿಂಗ್ ಟ್ರಿಪ್ಪಿಗೆ ಬಂದಾಗ ಐ ಥಾಟ್ ವಾಟ್ ಬೆಟರ್ ಟಾಪಿಕ್ ದ್ಯಾನ್ ನೇಚರ್, ನಿಸರ್ಗ, ಪ್ರಕೃತಿ ಬಗ್ಗೆ ಹೇಳೋಣ ಅಂದ್ಬಿಟ್ಟು ಐ ಮೇಕಿಂಗ್ ಅ ಶಾರ್ಟ್ ವಿಡಿಯೋ ಈ ಸಲ. ಸೊ ನನಗೆ ನೇಚರ್ ಬಗ್ಗೆ ಮಾತಾಡಿದಾಗ ಕುವೆಂಪು ಅವರದ್ದು ಒಂದು ಸಾಲು ತುಂಬ ನೆನಪಾಗತ್ತೆ, ನಿಸರ್ಗವೇ ದೇವರು ಅಂತ. ಅಂದರೆ ಅವ್ರು ಹೇಳೋದು, ನಿನಗೆ ದೇವ್ರನ್ನ ಹುಡ್ಕೊಂಡು ನೀನು ಎಲ್ಲೂ ಬೇರೆ ಹೋಗೋದು ಬೇಡ, ಈ ನೇಚರಲ್ಲೇ ದೇವ್ರಿದ್ದಾನೆ ಅಂದ್ಬಿಟ್ಟು. ಈ ನೇಚರ್ ನಮಗೆ ಎಷ್ಟು ಕಲಿಸುತ್ತೆ, ಎಷ್ಟು ಪಾಠ ಕಲಿಸುತ್ತೆ ಅಂದರೆ ನೀನು ನೋಡೋಕೆ ರೆಡಿ ಇರಬೇಕು ಅಷ್ಟೇ. ಸೊ ಇಂಟ್ರೆಸ್ಟಿಂಗ್ಲಿ ಏನು ಗೊತ್ತಾ, ಈ ಕಾನ್ಸೆಪ್ಟು ನೇಚರು ಹೀಲಿಂಗ್ ಅನ್ನೋ ಕಾನ್ಸೆಪ್ಟು ಬರೀ ನಮ್ಮ ಕಾನ್ಸೆಪ್ಟ್ ಮಾತ್ರ ಅಲ್ಲ. ಜಾಪನೀಸಲ್ಲಿ ಒಂದಿದೆ ಶಿರಿನ್ ಯೋಕು ಅಂತ ಹೇಳ್ತಾರೆ. ಅಂದರೆ ಫಾರೆಸ್ಟ್ ಬೇತಿಂಗ್ ಅಂತ. ನಿನಗೆ ಫಿಸಿಕಲಿ ಏನಾದರೂ ಹರ್ಟ್ ಆಗಿದ್ರೆ ಅವ್ರು ಈವನ್ ಮೆಂಟಲಿ ಏನಾದರೂ ನಿನಗೆ ಹೀಲ್ ಆಗಬೇಕು ಅಂತಿದ್ರೆ ಯು ಟೇಕ್ ಅ ವಾಕ್ ಇನ್ ದ ಫಾರೆಸ್ಟ್ ಅಂತಾರೆ. ಆ ಫಾರೆಸ್ಟ್ಗೆ, ಆ ನೇಚರ್ಗೆ ಹೀಲ್ ಮಾಡೋ ಪವರ್ ಇದೆ ಅಂತ ಅಂತಾರೆ. ಸೊ ಇಟ್ಸ್ ಥ್ರೂ ಔಟ್ ವರ್ಲ್ಡ್ ಪಂಚಭೂತಗಳನ್ನು ಆರಾಧಿಸೋದು, ವರ್ಷಿಪಿಂಗ್ ದಿಸ್ 5 ಎಲಿಮೆಂಟ್ಸ್ ಥ್ರೂ ಔಟ್ ದ ವರ್ಲ್ಡ್ ಕಾಣುತ್ತೆ, ನಿಮಗೆ ಎಲ್ಲ ಕಡೆನೂ ಕಾಣುತ್ತೆ. ಸೊ ಇದನ್ನು ಹೇಳ್ತಾ ನನಗೆ GS ಶಿವರುದ್ರಪ್ಪನವ್ರದ್ದು ಕೆಲವೊಂದು ಸಾಲು ತುಂಬ ಇಷ್ಟ ಆಗುತ್ತೆ. ಅದು ಪ್ರಕೃತಿ ಪೂಜೆಗೆ ಬನ್ನಿರೆಲ್ಲರೂ, ಪ್ರಕೃತಿ ಪೂಜೆಗೆ ಬನ್ನಿರಿ, ಕಣ್ಣು ಹೃದಯಗಳೆರಡಮ್ಮ ಮಾತ್ರ ತನ್ನಿರಿ, ಇರಲಿ ಬಾ ಜಗದ ಜಂಜಡ, ಬರಿಯ ಮಣ್ಣಿನ ಗಡಿಬಿಡಿ, ಇಲ್ಲಿ ಸುಂದರ ಶಿವನ ದರ್ಶನ, ಭವ್ಯವಾಗಿದೆ ಈ ಗುಡಿ. ಅವರನ್ನೋದು ಪ್ರಕೃತಿ ಪೂಜೆ ಈಸ್ ನೋ ಲೆಸ್ ದ್ಯಾನ್ ನೀನು ಮನೇಲಿ ಕೂತ್ಕೊಂಡು ದೇವ್ರ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದಕ್ಕೆ ಈಕ್ವಲ್ ಅಂತ ಹೇಳ್ತಾರೆ. ಇಲ್ಲೇ ನಿನಗೆ ಶಿವನ ದರ್ಶನ ಆಗತ್ತೆ, ಇಲ್ಲೇ ನಿನಗೆ ದೊಡ್ಡ ಭವ್ಯವಾದ ಒಂದು ದೇಗುಲ ಇದೆ ಅಂತ ಹೇಳ್ತಾರೆ. ಸೊ ನಾವು ಆ್ಯಸ್ ಅ ಫ್ಯಾಮಿಲಿ ವಿ ಹ್ಯಾವ್ ಫ್ಯೂ ಪ್ರಾಕ್ಟೀಸಸ್. ವಾರದಲ್ಲಿ ಒಂದಿನ ಒಂದು ಸನ್ರೈಸ್, ಒಂದು ಸನ್ಸೆಟ್, 10 ನಿಮಿಷ ನೇಚರಲ್ಲಿ ಸ್ಪೆಂಡ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ನನಗೆ ಪರ್ಸ್ನಲಿ ಫರ್ಗಿವಿಂಗ್, ಗ್ರ್ಯಾಟಿಟ್ಯೂಡ್, ಲೆಟಿಂಗ್ ಗೋ ಆ್ಯಂಡ್ ಹಂಬಲ್ನೆಸ್ ಇವಿಷ್ಟು ಬರುತ್ತೆ ನನಗೆ. ಫಾರ್ ಎಕ್ಸಾಂಪಲ್, ಇವಾಗ ಅಕ್ಟೋಬರಲ್ಲಿ ಫಾಲ್ ಸೀಸನ್ ಶುರುವಾಗುತ್ತೆ. ಮರಗಳು ಎಲ್ಲ ಎಲೆಗಳು ಉದ್ರೋಗ್ಬಿಡ್ತವೆ. ಬಟ್ ಏನಂದರೆ ಮತ್ತೆ ಅದು ಸ್ಪ್ರಿಂಗಲ್ಲಿ ಚಿಗುರು ಬರುತ್ತೆ. ಇದು ಹೋಪ್ ಅನ್ನೋದನ್ನು ಕಲ್ಕೋಬೇಡ ಅನ್ನೋ ದೊಡ್ಡ ಲೆಸನನ್ನು ಹೇಳ್ಕೊಡುತ್ತೆ ಪ್ರಕೃತಿ. ಸೊ ಹೋಪ್ಫುಲಿ ಎಪಿಸೋಡ್ ನೋಡಾದ್ಮೇಲೆ ನೀವೆಲ್ಲರೂ ಒಂದು 10 ಮಿನಿಟ್ಸು ಆ ಹಕ್ಕಿ ಹಾಡೋದನ್ನು, ಆ ಮೋಡ ಚಲಿಸೋದನ್ನು, ಸನ್ರೈಸು, ಸನ್ಸೆಟ್ಟು ಒಂದು 10 ನಿಮಿಷ ನೋಡ್ಬಿಟ್ಟು ಎಂಜಾಯ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅಗೇನ್ ಸಾರಿ, ಲಾಸ್ಟ್ ವೀಕ್ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಐ ಆಮ್ ಟ್ರಾವೆಲಿಂಗ್. ಈ ವೀಕ್ ಇಟ್ಸ್ ಅ ಶಾರ್ಟ್ ವಿಡಿಯೋ ಫ್ರಮ್ ಸ್ಕಾಟ್ಲ್ಯಾಂಡ್. ವಾಪಸ್ ಬಂದಮೇಲೆ ನಾನು ಮತ್ತೆ ಕಗ್ಗದ ಬಗ್ಗೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಎವ್ರಿ ಒನ್, ಟೇಕ್ ಕೇರ್, ಲೋಕ ಸಮಸ್ತ ಸುಖಿನೋ ಭವಂತು. ಬಾಯ್.